तन्तु नानेन मम जीवन हेतुना कण्ठे बध्नामि शुभगे त्वं जीव शरदां शतं माङ्गल्यं तन्तु नानेन मम जीवन हेतु ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ಆಗಮಿಸಿರುವ ಎಲ್ಲ ಬಂಧುಗಳಿಗೂ ಶುಭ ಸಂಜೆ. ಒಂದು ಗಂಡು ಒಂದು ಹೆಣ್ಣು ಹೇಗೋ ಸೇರಿ ಹೊಂದಿಕೊಂಡು ದುಃಖ ಹಗುರವೆಂದರೆ ಪ್ರೇಮವೆನಲು ಹಸಿರು ಅನ್ನುವಂತಹ ಪ್ರೇಮ ಕವಿ KS ನರಸಿಂಹಸ್ವಾಮಿಯವರ ಆ ಸಾಲುಗಳನ್ನು ನೆನೆದ್ರೆ ಗೊತ್ತಾಗುತ್ತೆ ದಾಂಪತ್ಯ ಅನ್ನುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಅನ್ನುವಂಥದ್ದು. ಇವತ್ತಿನ ದಿನ ನಮ್ಮ ಗವಿಮಠ ಕುಟುಂಬದ ನನ್ನ ಇಬ್ಬರು ಚಿಕ್ಕಪ್ಪಂದಿರು ಹಾಗೂ ಚಿಕ್ಕಮ್ಮಂದಿರ ವಿವಾಹ ವಾರ್ಷಿಕೋತ್ಸವ, ಅದು ಬೆಳ್ಳಿ ವಿವಾಹ ವಾರ್ಷಿಕೋತ್ಸವ. ಈ ಸಂದರ್ಭದಲ್ಲಿ ಆಗಮಿಸಿರುವಂತಹ ತಮ್ಮೆಲ್ಲರ ನಾವು ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಡ್ತೇನೆ. ಇಬ್ಬರು ಏನು 25 ವರ್ಷಗಳನ್ನ ಜೊತೆಯಾಗಿ ಕಳೆದಿದ್ದಾರೆ ತಮ್ಮ ಸಾಂಸಾರಿಕ ಜೀವನವನ್ನ. ಅದರಲ್ಲಿ ಸಾಕಷ್ಟು ಏಳುಬೀಳುಗಳನ್ನ, ಕಷ್ಟ ತೊಂದರೆಗಳನ್ನ ಮೀರಿ ಈ 25 ವಸಂತಗಳನ್ನು ಪೂರೈಸಿದ ಈ ಸಂದರ್ಭದಲ್ಲಿ ತಮ್ಮ ದಾಂಪತ್ಯ ಜೀವನವನ್ನ ಕುರಿತು ತಮ್ಮ ಅನಿಸಿಕೆಗಳನ್ನು ಇಂದಿನ ಯುವ ಪೀಳಿಗೆ ನಾವೆಲ್ಲ ಅವರನ್ನು ಫಾಲೋ ಮಾಡೋಕಾಗಿದೆ. ಯಾಕಂದ್ರೆ ಇವತ್ತಿನ ಸಿಚುವೇಶನ್ನಲ್ಲಿ ದಾಂಪತ್ಯ ಕುಟುಂಬ ಅನ್ನುವಂತಹ ಪದಗಳಿಗೆ ಅರ್ಥವೇ ಹೋಗ್ತಾ ಇರುವಂತಹ ಕಾಲದಲ್ಲಿ 25 ವರ್ಷಗಳನ್ನು ಪೂರ್ಣವಾಗಿ ಒಟ್ಟಿಗೆ ಬಾಳೋದು ಅಂದ್ರೆ ಅದು ಸಣ್ಣ ಮಾತಲ್ಲ. ನಾವು ನೀವೆಲ್ಲ ಚಪ್ಪಾಳೆ ತಟ್ಟೋದ್ರ ಮೂಲಕ ಮತ್ತೊಮ್ಮೆ ನಮ್ಮ ಶುಭಾಶಯಗಳನ್ನ ನನ್ನ ಚಿಕ್ಕಪ್ಪ ಪ್ರೊಫೆಸರ್ ಲಿಂಗಾನಂದ ಗವಿಮಠ ಅವರು ಉಪನ್ಯಾಸಕರು. ಅವರು ಮೊಟ್ಟ ಮೊದಲನೇದಾಗಿ ತಮ್ಮ ದಾಂಪತ್ಯ ಜೀವನವನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ಮನೆ ದೇವರು ಗವಿಸಿದ್ದೇಶ್ವರ, ಮಧುರಕಂಡಿಯ ಗವಿಸಿದ್ದೇಶ್ವರ ಮತ್ತು ಮಹಾಲಕ್ಷ್ಮಿಯನ್ನ ಮನಸ್ಸಿನಲ್ಲಿ ನೆನೀತಾ ಮಾತನಾಡುವುದಕ್ಕಿಂತ ಮುಂಚೆ ನಮ್ಮ ತಂದೆ ತಾಯಿ ಇವತ್ತು ಇಲ್ಲ. ಅವರ ನೆನಪಿನಲ್ಲಿ ನಮ್ಮ ಹಿರಿಯಣ್ಣ ಬಸವರಾಜ ಮತ್ತು ಅತ್ತಿಗೆಯವರು ಎಲ್ಲರೂ ಇಲ್ಲಿ ಆಗಮಿಸಿದ್ದಾರೆ. ಒಂದೆರಡು ನಿಮಿಷ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ನಾನು ಮಾತನಾಡ್ತೇನೆ. ನವೆಂಬರ್ 19 ಇಂದು 2020 ನವೆಂಬರ್ 19 ಸುದೀರ್ಘವಾಗಿ 25 ವರ್ಷಗಳು ಕಳೆದು 25 ವರ್ಷಗಳ ಅನುಭವವನ್ನು ಮಾತನಾಡಲಿಕ್ಕೆ 25 ನಿಮಿಷಗಳು ಬೇಕು. ಆದರೆ ನಾನು ಸಂಕ್ಷಿಪ್ತವಾಗಿ 2 ನಿಮಿಷದಲ್ಲಿ ಮುಗಿಸ್ತೀನಿ. ಶಿಕ್ಷಣದ ಬಗ್ಗೆ ಒಬ್ಬ ತತ್ವಶಾಸ್ತ್ರಜ್ಞ ಹೇಳ್ತಾನೆ, the education is a complete development of individuality of the child so that he shall make in his original contribution to the world according to his best of his capacity. ಶಿಕ್ಷಣ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನಲ್ಲಿರುವ ಶಕ್ತಿ ಸಾಮರ್ಥ್ಯವನ್ನು ಉಪಯೋಗ ಮಾಡಿಕೊಂಡು ಈ ಸಮಾಜದ ಏಳಿಗೆಯನ್ನು ಗಮನದಲ್ಲಿ ಇಟ್ಕೊಂಡು ತನ್ನನ್ನು ತಾನು ಬೆಳಿಬೇಕಂದ್ರೆ ನಮ್ಮ ತಂದೆ ತಾಯಿ ಇದನ್ನೇ ಬಯಸ್ತಿದ್ರು. ಯಾವಾಗ ಮಕ್ಕಳು
ಜಾಣರಾಗಿ ಎಲ್ಲ ವಿದ್ಯಾಬುದ್ಧಿಯನ್ನು ಕಲಿತು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಬರ್ತಾರೋ ಆ ತಂದೆ ತಾಯಿಗೆ ಅಷ್ಟು ಖುಷಿ ಆಗ್ತದೆ. ಇವತ್ತು ನಾವು 4 ಜನ ಸಹೋದರರು ಸಹೋದರಿಯರು ಸೇರಿ ಆ ತಂದೆ ತಾಯಿಗಳು ನಮ್ಮ ಜೊತೆಗೆ ಇಲ್ಲ ಅಂದರೂ ಕೂಡ ಅವ್ರ ಆತ್ಮಕ್ಕೆ ನಿಜವಾಗ್ಲೂ ಇವತ್ತು ಶಾಂತಿ ಖಂಡಿತವಾಗ್ಲೂ ಸಿಗ್ತದೆ. ನಾವು ಸಮಾಜದಲ್ಲಿ ಯಾವ ಸ್ಥಾನವನ್ನು ಹೊಂದಿವಿ, ನಮ್ಮ ಹಿಂದೆ ಒಬ್ಬರು ಗುರು, ಒಬ್ಬರು ಮಾರ್ಗದರ್ಶಕರು ನಮ್ಗೆ ಅತ್ಯವಶ್ಯಕವಾಗಿ ಬೇಕು. ಆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಹಿರಿಯ ಸಹೋದರ ಬಸವರಾಜರು, ಡಾಕ್ಟರ್ ಬಸವರಾಜರು, ಅತ್ತಿಗೆಯವರು, ಎಲ್ಲ ನಮ್ಮ ಬಂಧು ಬಳಗ ನಮಗೆ ಬೆಳೀಲಿಕ್ಕೆ ಏನೇನು ಬೇಕೋ ಎಲ್ಲ ಸಂಪನ್ಮೂಲಗಳನ್ನು ಒದಗಿಸಿದ್ರು. ಇವತ್ತು ನಾವು ಬೆಳೆದು ಇಷ್ಟು ದೊಡ್ಡ ಸಮಾಜದಲ್ಲಿ ಹೆಸರು ಮಾಡಬೇಕಾದ್ರೆ ಅದರಿಂದ ಬಹಳಷ್ಟು ಪರಿಶ್ರಮ ಇರ್ತದೆ. ಪ್ರತಿ ದಿವಸ ಪ್ರತಿ ಕ್ಷಣ ಸಮಾಜಕ್ಕೆ ನನ್ನಿಂದ ಏನಾದರೂ ಒಳ್ಳೆಯದು ಆಗ್ತದನ, ಇನ್ನೊಬ್ಬರಿಗೆ ಕೇಳನ್ನು ಎಂದೂ ಮನಸ್ಸಿನಲ್ಲಿ ಬಯಸಲಿಲ್ಲ ಅಂದ್ರೆ, ನನ್ನ ಸ್ನೇಹಿತರೊಬ್ಬರು ಫೋನ್ ಹಚ್ಚಿದ್ರು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡಲಿಕ್ಕೆ. ಏನಂತ ಹಚ್ಚಿದ್ರು ಅಂತಂದ್ರೆ, ನೀವು 25 ವರ್ಷ ಬೆಂಗಳೂರು ಕಳೆದಿಪ್ಪ ಅಂದ್ಕೊಂಡ್ರು, 25 ವರ್ಷ ಎಷ್ಟು ಬೇಗನೆ ಮುಗಿದು ಹೋದ ಅಂದ್ಕೊಂಡ್ರು ಅಂತ ಕೇಳಿದ್ರು. ನಿಜವಾಗ್ಲೂ 25 ವರ್ಷ ಹ್ಯಾಗೆ ಮುಗಿದು ಹೋಯ್ತು ಗೊತ್ತಿಲ್ಲ. ಈಗ ನಮ್ಮ ಹಳೆಯ ವೀರೇಶ್ ಹಿರೇಮಠ ಕುಂದ್ರಿಗೆ ಮಠ ಅಂದ, ಮಮ್ಮ 25 ವರ್ಷದಿಂದ ಹೆಂಗಿದ್ರಿ, ಇವತ್ತು ಹಂಗದ್ರಿ ಅಂತಂದ. ಅದು ಜೀವನದ ಗುಟ್ಟು. ಅದು ನನ್ನ ಸ್ನೇಹಿತರು ಭಾಳ ಜನ ನಮ್ಮ ಸರ್ ಅದು ಕೇಳ್ತಾರೆ, ನಾನು ಯಾವಾಗಲೇ ಧಾರವಾಡ ಬೆಟ್ಟದಾಗ, ಗವಿಮಠ ನೀನು 25 ವರ್ಷದಿಂದ ಹೆಂಗೆ BSc PUC SLC ಓದುವಾಗ ಹೆಂಗಿದ್ದೆ, ಇವಾಗೂ ಹಂಗಾದಿ ಅಂತ. ಅದು ಜೀವನದ ಗುಟ್ಟು ಏನು ಅಂತಂದ್ರೆ, ಯಾವಾಗಲೂ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನ ನಾವು ತುಂಬಿಕೊಂಡಿದ್ವಿ ಅಂತಂದ್ರೆ, ಕೆಟ್ಟದ್ದನ್ನ ಮರಿತಾ ಹೊದೀವಿ ಅಂತಂದ್ರೆ ಖಂಡಿತವಾಗ್ಲೂ ಆರೋಗ್ಯ ಸಂಪೂರ್ಣವಾಗಿ ನಮ್ಮ ಸ್ಥಿತಮಿತದಲ್ಲಿ ಇರ್ತದ. ಖಂಡಿತ ನಾನು ಕಂಡುಕೊಂಡಿದ್ದೇನೆ. ಎರಡನೇದಾಗಿ ಇನ್ನೊಂದು ನಾವು ಭಾಳ ಮಹತ್ವದನ್ನು ಪಾಲಿಸ್ಬೇಕು. ಏನು? ಈಟ್ ಲೆಸ್ ವಾಕ್ ಮೋರ್. ಈಗ ನಾವೆಲ್ಲ 50 ವರ್ಷ ದಾಟಿದೀವಿ, ಈಟ್ ಲೆಸ್, ಸ್ವಲ್ಪ ತಿನ್ಬೇಕು, ಜಾಸ್ತಿ ವಾಕಿಂಗ್ ಮಾಡಬೇಕು. ಇದು ಒಂದು ಜೀವನದ ಗುಟ್ಟು. ನಾನು ಎಷ್ಟು ಸಾಧ್ಯತೆ ಎಲ್ಲೆಲ್ಲಿ ಅವಶ್ಯಕತೆ ಬೀಳ್ತದ ಅಲ್ಲೆಲ್ಲೇ ಕಡಿಮೆ ತಿಂತೇನೆ. ಅದಕ್ಕೆ ಇನ್ನೊಂದು ಕಾರಣ ನಾನು ಈಗ ಹೇಳಲೇಬೇಕಾದಲ್ಲ. ಏನು? ನನಗೊಂದು 30 ವರ್ಷದಿಂದ ಹೊಟ್ಟೆ ನೋವಲ್ಲ, ಯಾವಾಗಲೂ ಹೊಟ್ಟೆ ಕಡಿತಾನೆ ಇರ್ತದ. ಆ ಹೊಟ್ಟೆ ನೋವನ್ನು ಮರಿಲಿಕ್ಕೆ ನಾನು ಏನಾದರೂ ಕೆಲಸದಲ್ಲಿ ಬ್ಯುಸಿ ಆಗಿರ್ತೇನೆ, ಕೆಲಸದಲ್ಲಿ ತೊಡಗಿರ್ತೇನೆ. ಎಲ್ಲ ನಮ್ಮ ಸಹೋದರಿಗೆ, ನಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಗೊತ್ತದ. ಎಲ್ಲೆಲ್ಲ ಮಿರಜು, KLE, ಬೆಳಗಾವ್, ಬೆಂಗಳೂರು, ಓಕಾಡ್ಸು, ಯಾವ ಅಪೋಲೋ ಹಾಸ್ಪಿಟಲ್, ಯಾವ ಹಾಸ್ಪಿಟಲ್ ಉಳಿದಿಲ್ಲ. ಯಾರೇ ಬಂದು ನಿಮಗೆ ಇಂಥ ಚೆನ್ನಾಗಿರೋ ದವಾಖಾನೆ ಅದಂದ್ರೆ ಅಲ್ಲಿ ಹೋಗೋದ, ತೋರಿಸೋದ. ಆದರೆ ಇವತ್ತಿಗೂ ಅದು ಯಾವುದೇ ಡಯಾಗ್ನೋಸ್ಟಿಕ್ ಇದರಲ್ಲಿ ಏನದ ಅಂತ ಗೊತ್ತಾಗ್ತಾ ಇಲ್ಲ. ಸ್ಟಿಲ್ ಇಟ್ ಕಂಟಿನ್ಯೂಸ್, ಇವತ್ತಿಗೂ ಮುಂದುವರೆದ. ನಾನು ಕೊನೆಗೆ ಒಂದು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿನಿ, ಏನು ಇದು ನನ್ನ ಜೊತೆಗೇನೆ ಬಂದದ, ಇದು ಕೊನೆವರೆಗೂ ನನ್ನ ಜೊತೆಗೆ ಇರ್ತದ. ಹಾಗಂತ ತಿಳ್ಕೊಂಡು ನಾವು ಚಿಂತೆ ಮಾಡಬೇಕಾಗಿಲ್ಲ. ಏನು ಮಾಡಬೇಕು? ಸದಾ ಕೆಲಸದಲ್ಲಿ ತೊಡಗೋದ್ರಿಂದ ಅದನ್ನು ಮರಿಲಿಕ್ಕೆ ಸಾಧ್ಯ, ಎಂಥ ನೋವನ್ನು ಮರಿಲಿಕ್ಕೆ ಸಾಧ್ಯ. ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂತಂದ್ರೆ ಅದರಿಂದ ಬಹಳಷ್ಟು ನೋವು ಇರ್ತದ. ಆ ನೋವನ್ನು ಮರಿತೀನಿ ಅಂತಂದ್ರೆ ಖುಷಿಯಾಗಿರ್ಬೇಕು, ಅಷ್ಟೇ ಅದು ಟೆಕ್ನಿಕ್. ಅದಕ್ಕೆ ಏನು ಮಾಡಬೇಕು? ಇನ್ನೊಂದು ಆರೋಗ್ಯದ ಬಿಟ್ಟು ಸ್ವಲ್ಪ ತಿನ್ನಬೇಕು, ಜಾಸ್ತಿ ವಾಕಿಂಗ್ ಮಾಡಬೇಕು. ಇದು ಸ್ವಲ್ಪ 40 ವಯಸ್ಸು 45 ವಯಸ್ಸು ದಾಟಿದವ್ರಿಗೆ. ಇವತ್ತಿಗೆ ಶಶಿಕಲಾ, ನಾನು 25 ವರ್ಷಗಳನ್ನು 25 ವರ್ಷ ಸರ್ವಿಸ್ನು ಮುಗಿದು ಹೋಯಿತು, 25 ವರ್ಷ ವಯಸ್ಸು ಇದು ಅಂತ ವಿವಾಹ ವಾರ್ಷಿಕೋತ್ಸವ ಮುಗಿದು ಹೋಯಿತು. ಇವತ್ತಿನ ಎಲ್ಲ ನಮ್ಮ ಬಂಧು ಬಳಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ಅದೇ ರೀತಿ ನಮ್ಮ ಸಹೋದರ, ಎರಡನೇ ಸಹೋದರ ಗವಿಸಿದ್ದಯ್ಯ ಮತ್ತು ಸುನಂದ ಅತ್ತಿಗೆಯವರು ಎಲ್ಲರೂ ಒಂದೇ ದಿನ ಈ ಕೆರೆ ಮೇಲಿರುವ ವಿಠ್ಠಲ ಮಂದಿರದಲ್ಲಿ ನಮ್ಮದು ಮದುವೆ ಆಗಿತ್ತು. ಅವತ್ತ ನನಗೆ ನೌಕರಿ ಸಿಕ್ಕು 1ನೇ ವರ್ಷ, 94ರಲ್ಲಿ ನಾನು ಹಾಜರಾದೆ. 95ನೇ ಇಸ್ವಿಯಲ್ಲೇ ಇಬ್ಬರು ಸಹೋದರರು ಒಟ್ಟಿಗೆ ಮದುವೆ ಮಾಡ್ಕೊಂಡಿದ್ವಿ. ಇವತ್ತಿನ ಕಾರ್ಯಕ್ರಮ ನೀವೆಲ್ಲ ಸಾಕ್ಷೀಕರಿಸಿದ್ದಿರಲ್ಲ, ಇದೆಷ್ಟು ಆಕಸ್ಮಿಕವೂ ನನಗೆ ಗೊತ್ತಿಲ್ಲ. ನಾವು ಮೊನ್ನೆ ಒಂದು ಸಣ್ಣ ಪುಟಾಣಿ ಕಾರನ್ನು ತೆಗೆದುಕೊಂಡಿದ್ವಿ. ಅದು ನೋಡಿ ಇನ್ನೊಂದು ಹೇಳ್ಬೇಕಾಗಿದ್ದ ಮಾತು ಏನಂತಂದ್ರೆ, ಕಾರ್ ತಗೊಳ್ಳಿಕ್ಕೆ ಗವಿಮಠ ಸರ್ ಅಂತ ಹೇಳಿದ್ರಲ್ಲ ಕೊಟ್ರೈ ಮಾಸ್ತರ್, ಅವ್ರು 3 ಮಂದಿ ಸೇರಿದ್ರು ಕಾರಿನ ಮಾಲಕರಾಗ್ಯಾರ. ಒಂದು ಆಶ್ಚರ್ಯ ಗೊತ್ತಿರಲಿ. ಒಂದೇದು ಅತ್ತಿಗೆಯವರು, ಇಂಕಲ್ ಅತ್ತಿಗೆಯವರು, ಅಕ್ಕಮಹಾದೇವಿಯವರು, ಅವರು ನೌಕರಿ ಮಾಡೋದ್ರಿಂದ ಅವ್ರ ಹೆಸರಲ್ಲೇ ಕಾರನ್ನು ತಗೊಂಡ್ರು. ಸಹೋದರರು ಅವರು ಪಡಿತಾರೆ. ಎರಡನೇದಾಗಿ ಇನ್ನೊಬ್ರು ಅತ್ತಿಗೆಯವರು, ಅವರು ಕಾರನ್ನು ತಗೊಂಡ್ರು, ಅವ್ರ ಹೆಸರಲ್ಲಿನ ಕಾರದ ಸಹೋದರರು ಪಡಿತಾರೆ. ಮೂರನೇದು ನನಗೇನು ಸಮಸ್ಯೆ ಬಂತಂದ್ರ, ನಾನು ಕಾರ್ ತಗೊಳ್ಳಿಕ್ಕೆ ಬ್ಯಾಂಕಿಗೆ ಹೋದೆ. ಸರ್ ನಿಮ್ಮ ಹೆಸರಲ್ಲಿ ಈಗಾಗಲೇ ಹೌಸಿಂಗ್ ಲೋನ್ ಅಂದ್ರೆ ನಿಮ್ಗೆ ಕಾರ್ ಕೊಡಕ್ ಬರಂಗಿಲ್ಲ ಅಂತಂದ್ರು.
ಯಾಕ್ರಿ ಅಂತಂದೆ, ಬೇಕಾದ್ರೆ ನೀವು ಮೇಡಮ್ ಹೆಸರಲ್ಲಿ ತಗೋಬೋದ್ರಿ ಅಂತಂದ್ರೆ ಕೊನೆ ಕ್ಷಣಕ್ಕ ಅನಿವಾರ್ಯ ಕಾರಣದಿಂದ ಕಾರು ಮಾಲಕರನ್ನ ಅವ್ರು ಮಾಡಿ ಡ್ರೈವರ್ ಆಗಿ ನಿರ್ವಹಿಸಬೇಕಾಯ್ತು. ನೋಡ್ರಿ ನಮ್ಮ ಗಂಗಾಯಿ ಮಾಮಾರಾವ್ ನಂಬಿಸಿದ್ರು, ನೀವು ಡ್ರೈವರ್ ಆದ್ರೆ ನಮ್ಮ ಬೇಗರಿಗೆ ಬಹಳ ಖುಷಿ ಡ್ರೈವರ್ ಆಗ್ಯಾನ ಅಂತ ಹೇಳಿ. ಅದಕ್ಕೆ ಸಮಯ ಆಗಿದೆ. 25 ವರ್ಷಗಳ ದಾಂಪತ್ಯದ ಸವಿ ನೆನಪಿನೊಂದಿಗೆ ಹಿರಿಯರ, ಗುರು ಹಿರಿಯರ ಮತ್ತು ಮನೆ ದೇವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ನಾವು 25 ವರ್ಷಗಳನ್ನು ಕಳೆದೀವಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದ. ಆ ಭಗವಂತನ ಇಚ್ಛೆ ಇದ್ರೆ 50 ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳೋಣ. ಅದಕ್ಕಾಗಿ ಆ ಭಗವಂತನನ್ನು ಬೇಡಿಕೊಂಡು ಹಿರಿಯ ಬಂಧು ಭಗಿನಿಯರಿಗೆ ಎಲ್ಲ ಕೆಲವರು ನಮ್ಮ ಈ ಮುಗೋಳದಿಂದ ಕೆಲವರು ಅತ್ತಿಗೆಯವರ ಆಫೀಸ್ನಿಂದ ಆಗಮಿಸಿದ್ದೀರಿ. ನಮ್ಮ ಸಂಬಂಧಿಕರು ಇವತ್ತು ಬೆಳಿಗ್ಗೆ ನಮ್ಮ ತಮ್ಮ ಮತ್ತು ದೂರದಿಂದ ಬಂದಿರ್ತಕ್ಕಂಥ ನಮ್ಮ ಅಕ್ಕ ರಾಯಚೂರು, ಅವರು ಪಾಪ 12 ತಾಸು ದಾರಿ ಬರಬೇಕಾತಂದ್ರೆ ನಿನ್ನೆ ಹೇಳಿದ್ರಂದ್ರೆ ಮುಂಜಾನೆ ಬಸ್ ಹಚ್ಚಿ ಬಂದ್ಬಿಟ್ಟಾರ. ಅವರು ಜೋಡಿ ಬಂದಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ನಮ್ಮ ತಮ್ಮ ಕೂಡ ಬಂದಿದ್ದಾನೆ. ಅಂದರೆ ನಮ್ಮದು ಊರು ತವ್ರ ಮನೆ ದೂರ ಅದ, ಬರ್ಬೇಕಾತಂತಂದ್ರೆ ಅವ್ರಿಗೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಅದೇ ರೀತಿಯಾಗಿ ಎಲ್ಲರೂ ಬಂದಿದ್ದಾರೆ. ಮತ್ತು ನಾವು ಇದನ್ನ ಅನ್ಎಕ್ಸ್ಪೆಕ್ಟೆಡ್, ನಮಗೆ ಇದನ್ನ ಮಾಡ್ಬೇಕಂತ ಹೇಳಿ ಇದ್ದಿದ್ದಿಲ್ಲ. ಆದ್ರೆ ನಿನ್ನೆ ಮಾಮ ಅವರು ಫೋನ್ ಹಚ್ಚಿ ಯಾಕೆ ಒಲ್ಲೆ ಅಂತೀರಿ, ನಾವೆಲ್ಲ ಬರ್ತೀವಿ ಮಾಡ್ರಿ ಅಂತಂದಾಗ ಏನೋ ಅವರೆಲ್ಲ ಖುಷಿಯೊಳಗೆ ನಾವು ಭಾಗಿಯಾಗೋಣ ಅಂತ ತಿಳ್ಕೊಂಡು ನಾವು ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ ಅನ್ನೋದೇ ನಾವು ಅಲ್ಲೇ ನಾನು ಸರಿ ಅನ್ಸಲ್ಲ ಅದು ಅಂತ ಹೇಳಿ ನಾವು ಅಂತ ಹೇಳಿ ಆಕಸ್ಮಿಕ ಆದರೂ ಒಪ್ಕೊಂಡ್ಬಿಟ್ಟಿವಿ. ಸ್ವಲ್ಪ ದೂರದಿಂದ ಬರೋರಿಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಆದರೂ ಆಗಿರ್ಬೋದು, ಅದನ್ನು ಸಹಿತ ನಾನು ಅವ್ರನ್ನ ಅಲ್ಲಿ ಎಕ್ಸ್ಕ್ಯೂಸ್ ಕೇಳ್ತೀನಿ. ಅದೇ ರೀತಿಯಾಗಿ ನಾನು ಇನ್ನೊಂದು ಹೇಳಬೇಕು, ನಮ್ಮ ಮನೆಯವ್ರ ಬಗ್ಗೆ ಭಾಳ ಹೇಳ್ಬೇಕಂದ್ರೆ ನನಗೆ ತವ್ರ ಮನೆ ಎಂದು ನೆನಪಾಗಿಲ್ಲ. ಅಷ್ಟು ನನ್ನ ಚೆನ್ನಾಗಿ ಭಾಳ ನೀನು ಒಟ್ಟ ಟೆನ್ಷನ್ ಮಾಡ್ಕೋಬೇಡ, ಯಾವುದೇ ವಿಷಯ ಇದ್ರೂ ಸಹಿತ ಟೆನ್ಷನ್ ಮಾಡ್ಕೋಬೇಡ. ನನಗೆ ತಂದೆ ತಾಯಿ ಅದೇನಂತಾರಲ್ಲ ಫಿಲಾಸಫರ್, ಗೈಡ್ ಆ್ಯಂಡ್ ಫ್ರೆಂಡ್ ಎಲ್ಲ ಗಂಡ ಅಂತಂದ್ರೆ ಒಂದೇ ಆಯಾಮ ಇರೋದಿಲ್ಲ, ಎಲ್ಲ ರೀತಿಯ ಆಯಾಮದಲ್ಲಿ ಅವರು ನನಗೆ ಗಾಡ್ ಫಾದರ್ ಆಗಿದ್ದಾರೆ. ನಾನು ಇಷ್ಟು ಮಾತಾಡೋಕ್ಕೆ ಬರೋದಕ್ಕೂ ಅವರೇ ಕಾರಣ. ನಾನು ಯಾವುದಾದ್ರೂ ಫಂಕ್ಷನ್ ಇತ್ತಂದ್ರೆ ನೀವು ಮಾತಾಡೋ ಚೆನ್ನಾಗಿ ಸ್ಪೀಚ್ ಅದು ಮಾಡು ಅಂತ ಹೇಳ್ತಿದ್ರು. ಇಲ್ಲ ನಾನೇನು ಮಾತಾಡೋದು ಇಲ್ಲ, ಮಾತಾಡುವ 4 ಮಾತಾಡು ಅಂತ ಅಂದಾಗ ನಾವು ಮಾತಾಡ್ತಾ ಏನಾಗಿದೆ ಅಂತಂದ್ರೆ ನಮ್ಮ ಸ್ಕೂಲಲ್ಲಿ ಏನೇ ಕಾರ್ಯಕ್ರಮ ಇದ್ರು ಋತಿಮಠ್ ಟೀಚರ್ ಒಟ್ಟ 4 ಮಾತಾಡ್ತಾರೆ, ಮಾತಾಡಲಿ ಅಂತಂತ ಹೇಳಿ ಆ ಒಂದು ಮಟ್ಟಕ್ಕೆ ನಾನು ಬಂದಿದ್ದೀನಿ. ಅದ್ರದ್ದೆಲ್ಲ ಶ್ರೇಯಸ್ಸು ನಮ್ಮ ಮನೆಯವರಿಗೆ ಸೇರಬೇಕು. ಅವ್ರಿಗೆ ಇನ್ನೊಂದು ಏನಪ್ಪ ಅಂದರೆ ಎಜುಕೇಷನ್ ಬಗ್ಗೆ ಭಾಳ ಕಾಳಜಿ. ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ನಾವು ಓದೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಇನ್ನೊಂದು ವಿಷಯ ನಮ್ಗೆ ಏನಾಗಂಗಿಲ್ಲ ಅಂತಂದರೆ ಬೇರೆ ಕಡೆ ಚಿತ್ತ ಹೋಗಂಗಿಲ್ಲ, ಅಂದರೆ ಮನಸ್ಸು ಹೋಗಂಗಿಲ್ಲ ಅಂತ. ನಾವು ಯಾವುದೇ ಒಂದು ಕಾರಣವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊಡ್ಬೋದಕ್ಕಿಂತ ನಾವು ಓದೋದು ಮತ್ತು ನಾವು ಸ್ಟಡಿ ಮಾಡೋದು ಇದರಲ್ಲೇ ನಾವು ಇದು ಅಂದರೆ ನಮ್ಮ ಮನಸ್ಸು ಏನಾಗ್ತದಪ್ಪ ಅಂದರೆ ವಿಕಾಸಗೊಳ್ತಾ ಹೋಗ್ತದೆ. ಅದಕ್ಕಾಗಿ ನೀವು ಓದಂತ ಹೇಳಿದ್ರೆ ನಾನು ಮೊದಲೇ BA B.Ed ಆಗಿ ಬಂದಿದ್ದೆ. ಮತ್ತು ಇವ್ರು ರೈತರ MA ಮಾಡಂತ ನಾನು MA ಮಾಡಿದೆ. ಅವ್ರದ್ದು PhD ಮೊನ್ನೆ ಅವಾರ್ಡ್ ಅದು ಆಯಿತು. ಅವರು ಇನ್ನೂವರೆಗೆ ಆದರೂ ಸಹಿತ ರಾತ್ರಿ 12 ಆದರೂ ಓದ್ತಾನೆ ಇರ್ತಾರೆ ಅವರು. ಅಂದರೆ ಅವ್ರು ನಾಳೆ ಫೀಲ್ಡ್ ಹೇಳ್ಬೇಕಂತಂದ್ರೆ ನಾನು ಅದೇ ಅಂತಿರ್ತೀನಿ, 25 ವರ್ಷ ಸರ್ವಿಸ್ ಆಯಿತು, ಇನ್ನೂ ಆದರೂ ಸಹಿತ ನಾವು ಸ್ಟಡಿ ಮಾಡೇ ಹೇಳ್ತಿರ್ತೀವಿ ನೀವು ಅಂತ ನಾನು ಹೇಳ್ತಿರ್ತೀನಿ. ಅವ್ರ ಅಂತಾರ ದಿನಕ್ಕನ ನಾವು ಅಪ್ಡೇಟ್ ಇರಬೇಕು, ಹೊಸ ವಿಷಯಗಳನ್ನು ಮಕ್ಕಳಿಗೆ ತಿಳಿಸ್ಬೇಕು. ಆ ಒಂದು ದಿಸೆಯಲ್ಲಿ ಇಬ್ಬರದು ಅದು ಏನಪ್ಪ ಅಂದ್ರೆ ಇಬ್ಬರದು ಶಿಕ್ಷಣ ಖಾತೆನೆ, ಇಬ್ಬರಿಗೂ ಮನಸ್ಸು, ಒಬ್ಬರ ಮನಸ್ಸನ್ನು ಒಬ್ಬರಿಗೆ ಅರ್ಥ ಮಾಡ್ಕೊಳೋದಕ್ಕೆ ನಮ್ಗೆ ಭಾಳ ಅನುಕೂಲ ಆಗೈತೆ. ಹೀಗಾಗಿ ಅವರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕು. ನನಗೆ ಹೂವಿಗೆ ಎಷ್ಟು ಹೂವನ್ನು ನೋಡಿದ್ರಂತಂದ್ರೆ ಅದಕ್ಕೆ ಕೋಮಲವಾಗಿರ್ತದಲ್ಲ ಮನಸ್ಸು, ಅದೇ ರೀತಿಯಾಗಿ ನನ್ನ ಅಷ್ಟೊಂದು ಮನಸ್ಸು ಮೂಸಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನನ್ನ ನೋಡ್ಕೊತಾರೆ. ಅದೇ ರೀತಿಯಾಗಿ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನು ಬಿಟ್ಟು ಹೆಣ್ಣು ಮಗಳು ಏನಾಗಿರ್ತಾಳಪ್ಪ ಅಂದ್ರೆ ತವ್ರ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬಂದಿರ್ತಾಳೆ. ಗಂಡ ಅನ್ನುವಂಥ ವ್ಯಕ್ತಿ ಆಕೆಯನ್ನು ಚೆನ್ನಾಗಿ ಪರಿಪೂರ್ಣ ಅರ್ಥ ಮಾಡಿಕೊಂಡು ಆಕೆಯ ಬಗ್ಗೆ ಒಂದು ಕಾಳಜಿಯನ್ನು ವ್ಯಕ್ತಪಡಿಸಿದ್ರೆ ಅದಕ್ಕಿಂತ ಸ್ವರ್ಗಕ್ಕೆ ಮಿಗಿಲಾವುದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಆ ಒಂದು ನಾವು ಏನಪ್ಪ ಅಂದರೆ ಯಾವುದೇ ಒಂದು ಕೆಲಸ ಇತ್ತಂದ್ರೂ ಸಹಿತ ನಾವು ಭಾಳ ಅಪೋಸ್ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ರು ಏನೋ ಭಾಳ ನಿರ್ಧಾರ ಮಾಡಿ ಅವ್ರು ಹುಡುಗರು ಅಂತಿರ್ತಾವೆ, ಅವ್ರು ಜೆಂಟ್ಲ್ಮೆನ್ ಅದಾರ, ಅವರೆಲ್ಲ ಭಾಳ ವಿಚಾರ ಮಾಡಿರ್ತಾರ, ನೀವು ಒಟ್ಟು ಹೂ ಅಂತ ಬಿಡುತ್ತ ಬಾ ಅಂತಿರ್ತಾರೆ, ಆಯ್ತು ಬಿಡು ಅಂತ ಹೇಳಿ ನಾನು ಸುಮ್ಮನೆ ಆಗ್ಬಿಡ್ತೀನಿ. ಅದೇ ರೀತಿಯಾಗಿ ನಮ್ಮ 2 ಮಕ್ಕಳು ಸಹಿತ ತಂದೆಯ ಹಾದಿಯಲ್ಲೇ ಒಳ್ಳೆಯ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಮಗಳು ಮತ್ತು ಮಗ ಇಬ್ಬರು ಸಹಿತ ಒಳ್ಳೆಯ ರೀತಿಯಿಂದ ಎಜುಕೇಷನ್ ಎಲ್ಲ ಮುಗಿಸಿ ಅವರಿಗೂ ಸಹಿತ
ದೇವರು ಮತ್ತು ಗುರು ಹಿರಿಯರ ಆಶೀರ್ವಾದದಿಂದ ಅವರು ಸಹಿತ ಒಳ್ಳೆಯ ಒಂದು ಜೀವನವನ್ನು ನಡೆಸ್ತಾರೆ. ಅಂದರೆ 25 ವರ್ಷದ ಒಂದು ಮೊದಲು ಅಂತಂದರೆ ಆಯಾಮದಲ್ಲಿ ನನಗೆ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ಎಲ್ಲದೂ ಸಹಿತ ಗುರು ಹಿರಿಯರ ಆಶೀರ್ವಾದದಿಂದ. ಮತ್ತು ನಮ್ಮ ಇನ್ನೊಂದು ವಿಷಯವನ್ನು ಹೇಳಬೇಕು, ನಾನು ಈ ಮನೆಗೆ ಬಂದಾಗ ನನ್ನ ಹಿರಿಯಕ್ಕನಂತೆ ಇರುವಂಥ ಶಾರಕ್ಕ ಅವ್ವ ಅಂದ್ರೂ ನಾವು ಅಡ್ಡೆ ಇಲ್ಲ. ಅವರು ನನಗೆ ಬಹಳ ಇದು ಮಾಡ್ತಿದ್ರು, ಸ್ಕೋಪ್ ಕೊಡ್ತಿದ್ರು, ಏನೇ ಇದ್ರು ಸಹಿತ ಅವರ ಒಂದು ಸಾನ್ನಿಧ್ಯ ಅಂತಂದು ಹೇಳ್ಬೋದು ನಾವು. ಅವ್ರು ಎಲ್ಲ ರೀತಿಯಿಂದಲೂ ನನಗೆ ಐತಲ್ಲ ಯಾವುದೇ ರೀತಿ ತೊಂದರೆ ಮಾಡಲಾರ್ದ, ಯಾಕಿ ಬೇರೆ ಊರ್ಲಿಂದ ಬಂದಿದ್ದಾಳ, ಆಕಿನ ಎಲ್ಲ ಒಳ್ಳೆ ರೀತಿಯಿಂದ ನೋಡ್ಕೋಬೇಕು ನಾವೆಲ್ಲರೂ ಕೂಡ ಅಂತ ಹೇಳಿ ಆಕೆ ಎಲ್ಲರಿಗೂ ಹೇಳ್ತಾ, ಅದೇ ರೀತಿಯಾಗಿ ನಮ್ಮ ಅತ್ತೆ ಮಾವ ಸಹಿತ ಇದ್ರು, ಮತ್ತೆ ನಮ್ಮ ಬಂಧು ಬಳಗ ಎಲ್ಲರೂ ನನ್ನನ್ನು ಒಳ್ಳೆಯ ರೀತಿಯಿಂದ ನೋಡ್ಕೊಂಡ್ರು. ಅದು ಈ ಒಂದು ಮೈದಾನ ಇರ್ಬೋದು, ಮೃತ್ಯುಂಜಯ ಇರ್ಬೋದು, ನಮ್ಮ ಮಾವರೇ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮಾವರೇ ನನ್ನ ಮದುವೆಯನ್ನು ಮಾಡಿಸಿದ್ದು. ಯಾಕಂದ್ರೆ ನಾನು ಭೇಟ್ ಓದುವಾಗ ಅವರ ಕಾಲೇಜಿಗೆ ಹೋಗ್ತಿದ್ದೆ, ನಾನು ಪ್ರಶಿಕ್ಷಣೆ ಆಗ್ತಿಯಾಗಿ. ಆಗ ತಮ್ಮನಿಗೆ ಒಂದು ಕನ್ಯೆ ನೋಡ್ತಾರ ಅಂತ ನನ್ನನ್ನು ಕೊಟ್ಟು ಮದುವೆ ಮಾಡಿ ಇಷ್ಟೊಂದು ಸುಖವಾದ ಜೀವನವನ್ನು ನಡೆಸೋದಕ್ಕೆ ಅವರು ಒಂದು ರೀತಿ ಮಾಮ ಮತ್ತು ಅಕ್ಕ ಅವರ ಆಶೀರ್ವಾದವು ನನಗೆ ಕಾರಣ. ಇಲ್ಲಾಂದ್ರೆ ನಮ್ಗೆ ಇವ್ರ ಪರಿಚಯನೇ ಇದ್ದಿದ್ದಿಲ್ಲ. ಅವರ ಒಂದು ಆಶೀರ್ವಾದದಿಂದ ನಾವು ಈ ಒಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಒಳ್ಳೆಯ ಸುಖ, ಶಾಂತಿ, ನೆಮ್ಮದಿಯಿಂದ ಇದ್ದೇವೆ ಅಂತ ಹೇಳ್ತಾ ಎಲ್ಲರಿಗೂ ಆಗಮಿಸಿದಂಥವ್ರಿಗೆ ಎಲ್ಲರಿಗೂ ಸಹಿತ ನಾನು ಏನಪ್ಪ ಅಂದ್ರೆ ನಮ್ಮ ಒಂದು ಎಲ್ಲ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಆದಂಥ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮನೆಯ ದೇವರು ಸಿದ್ದೇಶ್ವರ ಅದು ಊರ ಮಹಾಲಕ್ಷ್ಮಿಯನ್ನು ನಡೆಯುತ್ತಾರೆ. ಇವತ್ತಿನ ಸಂದರ್ಭದಲ್ಲಿ 25 ವರ್ಷ ಬೆಳೆ ಮಹೋತ್ಸವವನ್ನು ಯಾವ ರೀತಿ ನಡ್ಕೊಂಡು ಬಂದು ಮರೆತು ಬಿಟ್ಟನೆ ಎಲ್ಲ ಬಂದಿದ್ದು. ಈ ಸಂದರ್ಭದಲ್ಲಿ ಏನು ಹೇಳಬೇಕಂದ್ರೆ ಒಂದು ರೀತಿಯಾಗಿ ನನ್ನ ಹೆಂಡತಿ ಎಲ್ಲದಕ್ಕೂ ಪ್ರತಿಯೊಂದೂ ಯಾವುದೂ ನಾವು ಜವಾಬ್ದಾರಿ ಇರೋ ಒಂಥರ ಏನೋ ಅಂತಲ್ಲ ಸನ್ಯಾಸಿ ಟೈಪ್ ಇದ್ದ. ಯಾವುದು ಮಾಡ್ತೀನಿ ನಾನು ಕತ್ತಾಳ ಅದಕ್ಕೆ ನಾ ಬ್ಯಾಡ ಅಲ್ಲೇ ಇರ್ತೀನೋ, ನಾ ಬ್ಯಾಡ ಅದಕ್ಕೆ ಮಾಡೇ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಭಾಳ ನಾನು ಎಲ್ಗಿದ್ ಓದತ್ತೆ ಭಾಳ ತಿರುಗಿ ಯಾವ ವಿಷಯದಾಗ ಆದ್ರು ಇದು ಮಾಡೋಣ ಅಂದ್ಕೊಳ್ಳಿನ ನಮ್ಮ ಸಹೋದರ ರಾತ್ರಿಯವರು ನಾನು ಕೂಡ ಮಾತಾಡಕ ಅಂತಾರ ಅವ್ರು ಸಿದ್ಧಾಗಿ ಹೇಳೋ ಅವಾಗೇನು ಹೇಳೋದು ಏನಾರ ಹೇಳ್ತಾನು ಅವ್ನು ಕೂಡ ಮಾತಾಡಂಗಿಲ್ಲ, ಏನ ಹೇಳು ಅನ್ನೋ ಭಾಷೆನೂ ಕೂಡ ಮಾಡ್ತೀನಿ. ಅದು ನಂದೇನು ಬ್ಯಾಡ ಇರಂಗಿಲ್ಲ ಕಡೆ ಸುಮ್ಮನೆ ಯಾಕೆ ಅದ್ದೂರಿಯಾಗಿ ಮಾಡಬೇಕು ಏನು ಕಾರ್ಯಕ್ರಮ ಅನ್ನೋ ವಿಚಾರಗಳ ಉದ್ದೇಶಕ್ಕಾಗಿ ಮಾಡಿರ್ತು. ಇನ್ನೊಂದು ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ವಿಷಯದ ಬಗ್ಗೆ ಹೇಳ್ಬೇಕಂದ್ರೆ ಹೆಂಡತಿ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಇವತ್ತು ಅರಿವಿ ಹಿಡ್ಕೊಂಡು ಪ್ರತಿಯೊಂದು ಎಲ್ಲ ಎಂತ ಹಂಗೆ ತಗೋಬೇಕು. ನಾನೇನ್ ಮಾಡ್ತೀವಿ ಒಂದ್ಸಲ ಏನಾರ ಅರ್ವಿ ತಗೊಂಡು ಬಂದಾಗ ಒಂದ್ಸಲಕ್ಕೆ 3-4 ಯಾಕೆ 3-4 ತಗೋದಿ ಹುಡುಗರು ತಗೋ ನನಗೆ ಏನಿಲ್ಲ ನಿನಗೆ ಮಗಳು ತಗೋ ಅಣ್ಣ ಹುಡುಗರು ತಗೋಬೇಕಂತ ಒಂದು ಹೆಂಡತಿ ಸಿಕ್ಕಳು. ಮತ್ತು ನಾನು ಒಂದು ಪ್ರೈವೇಟ್ ಸ್ಕೂಲ್ನಾಗ ಕೆಲಸ ಮಾಡ್ತಾನೋ ನಮ್ಮ ಇವರು ಕೋಳಿಯವರು ರಚನಾ ಸ್ಕೂಲ್ನಾಗ ನನಗೆ ಸಂಬಳ ಭಾಳ ಕಡಿಮೆ ಇದ್ರು ಕೂಡ ಯಾವತ್ತೂ ನಾನು ಪ್ರಶ್ನೆ ಮಾಡಿಲ್ಲ, ನೀನು ಪಗಾರ ಕಲ್ತೀನಿ ಏನು ಮಾಡ್ಕೊಂಡು ಪ್ರಶ್ನೆ ಮಾಡಿಲ್ಲ. ಇವತ್ತೇನಪ್ಪ ಅಂತಂದ್ರೆ ನನಗೆ ದುಃಖ ಅನಿಸ್ತದೆ. ನಾನು ಭಾಳಷ್ಟೆಲ್ಲ ಈಗ ನೋವು ಪಟ್ವಿ. ಅದಕ್ಕೆ ನಾನು ಮನೆ ಕಟ್ಟೋ ಸಂದರ್ಭದಲ್ಲೂ ಕೂಡ ಇಷ್ಟು ಭಾಳ ದೂರಾಗಿ ಮಾಡೋದು ಕಾರಣಿ ಅದು ಕೂಡ ನನ್ನ ಮಾಡ್ಕೊಂಡು ಏನು ಸುಮ್ಕೊಂಡು ಕಷ್ಟ ಮಾಡೋದು ಮನೆಗೆ ಮನೇನು ಮುಗಿತು. ಅದೇ ರೀತಿ ಕಾರ್ಯನೂ ಕೂಡ ಮುಗಿದ್ವಿ. ಅದಕ್ಕೆ ಭಾಳ ಹೇಳೋದಾಗ್ತಿಲ್ಲ. ಪ್ರತಿಯೊಂದು ಏನಾರೇ ನಮ್ಮ ಮನೆಯಾಗ ಹೊಸಾದ ಮಾಡಿದ್ವಿ, ಹೊಸಾದ ಏನಾದರೂ ಸಾಧನೆ ಮಾಡಿದ್ರೆ ಅದೆಲ್ಲ ಹಾಕಿ ಸರ್. ಅದಕ್ಕೆ ಏನು ಮಾಡಿದ್ರು ಸುದಕ್ಕೆ ನಾ ಇದು ಮಾಡೋಣ ಬ್ಯಾಡ ಹಿಂಗೆ ಟೈಪ್ ನಮ್ಮ ಮನೆಯಾಗ ಗೊತ್ತೈತಿ. ಏನಾರು ಹೇಳಿದ್ರು ನಾವು ಏನು ಮಾಡ್ರೆ ನಮ್ಮದೊಂದು ಹಾದಿ ಬೇರೆ, ಇವರೆಲ್ಲರೂ PhD ಮಾಡಿ ನಮ್ಮ ಸೊಸೈಟಿ ಒಳಗೆ PhD ಇದ್ದಾಗ ನಮ್ಗೆ ರಾಜಕಾರಣ ಸ್ವಲ್ಪ ಭಾಗವಹಿಸ್ತೀವಿ. ಸಮಾಜದಾಗ ಅಲ್ಲಿ ನಮ್ಮ ಊರಾಗ ನಮ್ಮ ಪಕ್ಷದೊಳಗೆ ನಮಗೆ ಭಾಳ ತುಂಬ ಕೊಡ್ತಾರೋ ಹೈಕಮಾಂಡ್ ಅಂತ ಏನೋ ಒಂದು ಬೆಲೆ ಐತಿ. ಅದನ್ನ ನಾವು ಭಾಳ ಹೇಳ್ಬೋದು ಬೇಡ. ನಾವು ಹೇಳಿದಂದ್ರೆ ಕ್ಲೀನ್ ಯಾವುದೋ ಅಪೇಕ್ಷೆ ಪಡಂಗಿಲ್ಲ. ಎಷ್ಟು ಅಮೌಂಟ್ ತಗೋಪ್ಪ ಯಾವ ಪಂಚಾಯತ್ ಸೀಟ್ ಉಳಿದಾರ ಅವ್ರಿಗೆ ಹೇಳು ಅನ್ನೋ ಭಾಷೆ ಹೇಳ್ತಾರೆ. ಸಮಾಜದಾಗ ಒಂದು ಏನಪ್ಪ ಅಂದ್ರೆ ಅದು ಇದ್ರಾಗ ಯಾವುದೋ ಅಂತಲ್ಲ ಟಾಸ್ಕ್ ಕೊಟ್ಟಿರ್ತಾರ. ಹಂಗೆ ಭಗವಂತ ಎಲ್ಲರಿಗೂ ಒಂದೊಂದು ಇದನ್ನು ಕೊಟ್ಟಿರ್ತಾನೆ ಟಾಸ್ಕ್. ನಮ್ಮ ಸಹೋದರ ಅವರು ಪ್ರಿನ್ಸಿಪಲ್ ಅವರು ಮಾಡಿದ್ರು, PhD ಮಾಡಿ ಇನ್ನೊಂದು PhD ಮಾಡಿದ್ರು.
ಹಂಗೆ ಸಮಾಜದಾಗ ಏನೋ ಮಾಡ್ಕೊಂಡು ಹೋಗಿ ಮತ್ತೆ ಹೀಗಾಗಿ ನಮಗೆ ಗೊತ್ತಿದ್ದ ಪ್ರಕಾರ ನಮ್ಮ ತಂದೆಯವ್ರ ನಂತರ ಕೋರ್ಟ್ ಕೇಸ್ ಆಯ್ತು ಎಲ್ಲರಿಗೂ ಗೊತ್ತಾಯ್ತು ನಮ್ಮ ಮನೆಗೆ ಸುಮಾರು 20 ವರ್ಷ ಆಯ್ತು ನಮ್ಮ ತಂದೆಯವ್ರ ನಿಧನ ಆಯ್ತು. ಅದನ್ನ ಮುಂದುವರಿಸ್ಕೊಂಡು ಎಷ್ಟು ಭೂಮಿ ಇದೆ ಅದ ಪದ್ಧತಿನ ಮಾಡ್ಕೊಂಡು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಅವ್ರು ಏನು ಕೇಳಂಗಿಲ್ಲ ಏನಾರ ಸಹಿ ಹತ್ರ ಕೊಡೋದು ಉಳಿದು ಎಲ್ಲವನ್ನು ಮಾಡ್ಕೊಳ್ಳೋ ಅದನ್ನ ಮಾಡ್ಕೊಂಡು ಹೋಗೋದು ಒಂದು ತಾಕತ್ ನಮ್ಮ ತಂದೆಯವ್ರ ಆಶೀರ್ವಾದ. ಅವ್ರು ಯಾರಿಗೇನು ಕ್ವಶನ್ ಮಾಡಂಗಿಲ್ಲ. ಹಿಂಗೆ ಏನಪ್ಪ ಅಂದ್ರೆ ನಮ್ಮ ಮನೆತನ ಒಟ್ಟು ನಡ್ಕೊಂಡು ಹೊಂಟೈತಿ. ಅಲ್ಲ ಯಾವುದನ್ನು ಅಂದ್ರೆ ನಾವು ಒಟ್ಟು ಇಲ್ಲಿ ಏನಪ್ಪ ಅಂದ್ರೆ ಪ್ರಶ್ನಾತೀತ ವ್ಯಕ್ತಿ, ಯಾವುದನ್ನು ಏನೋ ಕೇಳಂಗಿಲ್ಲ, ಕ್ವಶನ್ ಮಾಡುವಂಗಿಲ್ಲ. ಅದು ಮಾಡೋದು ನಾವು ಅದನ್ನು ಮಾಡಿ ನಾವು ಹಿಂಗೆ ಮಾಡಿ ಈ ರೀತಿಯಾಗಿ ನಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಜೀವನ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಗಾಳ ಅಂದಾಗ ನಮ್ಮ ಸಹೋದರ ಬಸವರಾಜ್ ಅವರು ತಮ್ಮ ಶಶಿಗುಡನ ಮಾತಾಡ ನನಗೂ ಏನಿಲ್ಲ, ಲಿಂಗಾನಂದರು ಅದಿಗುಡನ ಅವರು ಮಾತಾಡ್ಯಾರು, ಶಶಿಗುಡನ ಮಾತಾಡಿದ್ರೆ ಸ್ವಲ್ಪ ಶಶಿಕರಂದು ನಮ್ದು ತಕರಾರು ಆದ್ರೆ ಅಜ್ಜಿ ತಕರಾರು ನಮ್ದು ತಕರಾರು ಪ್ರಶ್ನೆ ಅನ್ನೋಕ್ಕಿಂತ ಅವರು ಒಂದು ವಿಚಾರಕ್ಕೆ ಹೇಳಿದ್ರು ಕೂಡ. ಆದರೂ ನಾವು ಏನು ಬ್ಯಾಡು ಅಂದಿಲ್ಲ, ಬೇಕು ಅಂದಿಲ್ಲ, ಮಾಡೋದಿದ್ರೆ ಮಾಡ ಅಂತೀವಿ ನಾವೇನ. ಅದಕ್ಕೆ ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ನಮ್ಮ ಜೀವನ ನಡ್ಕೊಂಡು ಬಂದೈತಿ. ಮತ್ತು ಯಾವುದನ್ನು ಹಣದ ಅವಕಾಶ ಅಥವಾ ಏನೋ ಆಯ್ತು ಆಕೆ ಹಿಂಗ್ಯಾಕ ನಾನು ಮಾಡಿದ್ವಿ ಯಾವುದನ್ನು ಪ್ರಶ್ನೆ ಮಾಡುವಂಗಿಲ್ಲ. ನಾ ಆಕಿನ ಕೇಳಂಗಿಲ್ಲ, ಆಕೆ ನಾನು ಕೇಳಂಗಿಲ್ಲ ಅಂದ್ರೆ ಮಾಡ್ತೇನೆ ಹಿಂಗ್ಯಾಕೆ ಖರ್ಚು ಮಾಡ್ತಿರುತ್ತೆ ನಾ ಅನ್ನಂಗಿಲ್ಲ, ಹಿಂಗ್ಯಾಕೆ ಹಿಂಗೆ ಮಾಡ್ಕೊಳಂಗಿಲ್ಲ. ಏನೋ ದೊಡ್ಡ ಕೆಲಸ ಒಂದು ಹೊಂದ್ಕೊಂಡು ನಾವು ಇಲ್ಲಿ ಟೂರ್ ಹೋಗೋದಕ್ಕೂ ಪ್ರವಾಸ ಹೋಗೋದಕ್ಕೂ ಖರ್ಚನ ಆಗ್ತದೆ. ಮನೇಲಿ ಏನೈತಿ ಎಲ್ಲ ಹಿಂಗೆ ಒಂದು ಏನೋ ಒಂದು ಲೆಕ್ಕಾಚಾರ ಮೇಲೆ ಬಂದ್ಬಿಟ್ಟದು. ದೇವ್ರು ಇದೇ ರೀತಿಯಾಗಿ ನಮ್ಮೆಲ್ಲ ಸಹೋದರರ ಅತ್ತಿಗೆಯವರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಭಾಳ ಹೇಳೋದಾಗ್ತಲ್ಲ, ಭಾಳಷ್ಟು ಜನ ನಮ್ಮ ಗಂಡ ಮಾವ ಇಲ್ಲಿ ಎಲ್ಲ ಭಾಳಷ್ಟು ಜನ ಬೇರೆ ಕಡೆ ಗಂಡ ಮಾಡ್ತಾರೆ ಕನ್ನಡ ಅವ್ರು ನಮ್ಗೆ ಭಾಳ ಇದೆ. ಅವರು ಆಗಾಗ ಮಾತಾಡ್ತಾರೆ ಇದ್ದಾಗ ನಂಗೆ ಮೇಡಮ್ ಎಲ್ಲ ಮಾತಾಡ್ತಾರೆ ಸ್ವಲ್ಪ ಹ್ಞೂ ಅಂದ್ರಿ ಬ್ಲಾಕ್ ಮಾಡಕ್ಕೆ ನೀವೇನು ಮಾಡೋದು ಹ್ಞೂ ಅಂದ್ರೆ ಎಲ್ಲ ಮಾಡ್ತಾರೆ. ನಮಗೆ ರೋಗ ಕೇಳ್ತಾರೆ, ನಮಗೆಲ್ಲ ಭಾಳಷ್ಟು ಏನಪ್ಪ ನಮ್ಮ ಕಥೆಯನ್ನು ನಡ್ಕೊಂಡು ಬಂದಿರ್ತೀವಿ. ಅದಕ್ಕೆ ಇದೇ ರೀತಿಯಾಗಿ ದೇವರ ಆಯುಷ್ಯನ ನಮಗೆಲ್ಲ ಕೊಡಿ. ನಮಗೂ ಏನಪ್ಪ ಅಂದ್ರೆ ಇದೇ ನಮ್ಮ ಸಹೋದರ ಇದೇ ರೀತಿಯಾಗಿ 50 ವರ್ಷ ಹುಟ್ಟಾಗೋದು ವಿವಾಹ ಮಹೋತ್ಸವವನ್ನು ನಾವು ಆಚರಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರು ಮತ್ತು ಬಂಧುಗಳು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ತಾಯಿ ನೀನು, ಬಂಧು ನೀನು, ಬಳಗ ನೀನಿಲ್ಲದೆ ಮತ್ಯಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಒಂದು ವಚನ ಹೇಳ್ಯಾರ. ಹಂಗೆ ಅಂದ್ರೆ ತಂದೆ ತಾಯಿ ಎಲ್ಲನೂ ಇವರೇ. ಹೆಂಗಂತಂದ್ರೆ ನಾವು ಉಟ್ಕೊಳಕ್ಕೆ ಬಟ್ಟೆನೇ ಇರ್ತಿದಿಲ್ಲ. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಮಟ್ಟಕ್ಕೆ ಹಿಂಗೆ ಎತ್ತಿನಂತಂದ್ರೆ ಅದಕ್ಕೆ ಇವರೇ ಕಾರಣ. ಎಲ್ಲ ಚಂದಂಗೆ ಇಟ್ಟ ನನ್ನ ಮೇಲೆ ಯಾಕೆ ಹಂಗಿರ್ಬೇಕು ಅಂತ ನಂದು. ಯಾಕಂದ್ರೆ ಇಷ್ಟು ದುಡಿತೀವಿ, ಇಷ್ಟೆಲ್ಲ ಮಾಡ್ತೀವಿ, ನಾವು ದುಡೋದು ಅದಕ್ಕೆ ನಾವು ಚೆನ್ನಾಗಿರೋಕನ ಅದಕ್ಕೆ ಚೆನ್ನಾಗಿ ಇರೋಣ ಅಂತೇಳಿ ನಾ ಇವ್ರಿಗೆ ಹೇಳ್ಕೊಂತ ಬರ್ತಿದ್ದೆ. ಇವ್ರಪ್ಪ ಮಾಡ್ತಾನೆ ಇದ್ರು, ನಾವು ಅವ್ರಿಗೆ ಸಪೋರ್ಟ್ ಮಾಡ್ಕೊಂತ ನಾ ಹಿಂಗೆ ಮಾಡೋಕಿನ ಅಂತೇಳಿ ಅವ್ರನ್ನ ಈ ಥರ ನಾವೆಲ್ಲ ಇರ್ತೀವಿ ಅಂತಂದ್ರೆ ನಿಮ್ಮೆಲ್ಲ ಪ್ರೀತಿಯಿಂದ ನಿಮ್ಮೆಲ್ಲ ಇದರಲ್ಲಿ ಅಂತಂದ ಹೇಳಿ ನಾನು ಹೇಳಿ ಮಾತು ಹೋಗ್ತೇನೆ. ಭಾಳ ಕಷ್ಟಪಡ್ಬೋದು ದೊಡ್ಡವರಾಗಿದೆ. ಸುನಂದ ಈಗ ಅಲ್ಲಿ ಕಣ್ಣಾಗ ನೀರು ಬರೋದು ಕಾರಣ ಏನಂತಂದ್ರೆ ನಾನು ಕಂಡಿಲ್ಲ. ಬಹುಶಃ ಇಲ್ಲಿ ನಾನು ಸಣ್ಣವ್ರು ಅಷ್ಟು ಕಂಡಿಲ್ಲ. ಮನೆತನದವರೆಲ್ಲರೂ ಸೇರಿ ಅಂತ ಹೇಳ್ತೀನಿ. 1 ವರ್ಷಕ್ಕೆ ನಮ್ಮ ಮಾವ ತಿಳ್ಕೊಂಡು 1 ವರ್ಷ ಹುಟ್ಟಿದಾಗನ ಕಳ್ಕೊಂಬಿಟ್ಟೆ ನಮ್ಮ ಮಾವ. ಆಕೆ ಕಷ್ಟಪಟ್ಟದನ್ನು ನೋಡಿದ್ರೆ, ನಮ್ಮ ಅಕ್ಕ ಕಷ್ಟಪಟ್ಟದನ್ನು ನೋಡಿದ್ರೆ ಪಂಚಿ ಕಟ್ಕೊಂಡು ಎಮ್ಮೆ ಕಾಯ್ತಿದ್ವಿ. 8 ವರ್ಷ ನಮ್ಮ ಮನೆಗೆ ಇಟ್ಕೊಂಡು ಶಾಲೆ ಕಳಿಸಿ ನೌಕರಿ. ಮೊದಲ ನಮ್ಮ ಅಕ್ಕನ ಮಗಳು, ಆಮೇಲೆ ನಮ್ಮ ತಮ್ಮನೇ. ಏನೇ ಮಾಡಿದ್ರು ಸಿದ್ಧನ್ ಕೇಳ್ತಾಳೆ ಗೊತ್ತಿಲ್ಲ, ನಮ್ಗೆ ಫೋನ್ ಹಚ್ತಾರೆ, ನೀನಾದೇನ ಕರೆಕ್ಟ್ ಒಂದು ದಾರಿ ಕೊಡ್ತಾವ ಅಂತಾರೆ. ಇವತ್ತಿನ ಪರಿಸ್ಥಿತಿ ಸದ್ಯಕ್ಕೆ ಹೆಂಗೈತೆ ಅಂದ್ರೆ ಇವರು 4 ಜನ ನಮ್ಮ ಕಣ್ಣು ಸದ್ಯಕ್ಕೆ ಕಾಣ್ತಾರೆ. ನಾನು ಇಷ್ಟು ವರ್ಷ ದೊಡ್ಡ ಗಾಡಿ ತಗೊಳ್ಳೋದು, ಅಲ್ಲಿಂದ ಅವ್ರು ನಚ್ಕೊಳ್ಳೋದು ಮಾಡ್ಕೊಂಡು ಹೋಗೋದು, ಅಲ್ಲಿಂದ ಬರೋದು ಇವ್ರು ನಿಲ್ಸ್ಕೊಂಡು ಅಲ್ಲಿ. ನೀವು ನಾವು ಕಾರ್ ಮಾಡಿಬಿಡಿ, ಯಾಕೆ ಸುಮ್ಮನೆ ಎಷ್ಟು ಸಂಘ ಅವ್ರು ಎಲ್ಲರಿಗೂ ಕಲಿಯಾಕೆ ಬರುವಂಥ ಸಣ್ಣ ಗಾಡಿಗಳು ಬಂದಾವ. ಈಗ ಏನಿಲ್ಲ, ಅಲ್ಲಿ ಈಜಿ ಇರ್ತಾವೆ. ಅದೆಲ್ಲ ಮಾಡ್ಕೊಂಡು ಇಬ್ಬರು ಕಾರ್ ತೊಗೊಂಡು ನಾವು ಆಗ್ಬೋದಾನ. ಒಂದು ಕಾರ್ ಆದರೆ ಬಹುಶಃ ನಮ್ಮ ಇಡೀ ಟೋಟಲ್ ನಾವು ಅಂದ್ಕೊಂಡಿದ್ವಿ ಅದೆಲ್ಲ ಸಕ್ಸಸ್. ಹಿಂಗೆ ಒಂದು ಮನೆ ಕಟ್ಟೋದು, ಒಂದು ಕಾರ್ ತಗೊಳ್ಳೋದು, ಇವೆಲ್ಲ ಸುಮ್ಮನೆ ಭಾಳ ಜನಕ್ಕೆ ಕನಸುಗಳಿರ್ತಾವೆ. ನಾವು ಕನಸು ಕಾಣಂಗಿಲ್ಲ, ಮಾಡ್ಬೇಕಂದ್ರೆ ಅದನ್ನು ಮಾಡಿಬಿಡ್ತೀವಿ. ಕಾರಣ ಏನು ಅಂತಂದ್ರೆ ಒಂದು ಉತ್ಸಾಹ. ಸರಿ 60 ವರ್ಷ ನಮಗೆ
ಹೆಂಗೆ ನಮಗೆ ಉತ್ಸಾಹ ಆದ್ರೆ ನಾವೇನು ಇಷ್ಟೊತ್ತಾದ್ರೆ ನಮಗೇನು ಒಟ್ಟ ಬೇಸರ ಆಗಂಗಿಲ್ಲ. 14 ವರ್ಷದಿಂದ ಶುಗರ್ ಪೇಷಂಟ್ ನಾನು, 14 ವರ್ಷದಿಂದ ಏನಾಗಲ್ಲ, ನಾನು ಒಟ್ಟ ಏನು ಅನ್ಸಂಗಿಲ್ಲ. ಭಾಳ ನೀವು ಸರ್ ಹೆಂಗೆ ಒಟ್ಟು ಕಟ್ಟಿ ಹತ್ತಿರ ಹಂಗೆ ಇಳ್ತೀರಿ, ಅಲ್ಲಿ ಓಡಾಡ್ತೀರಿ, ಇವತ್ತು ಇಲ್ಲಿ ಇರ್ತೀರಿ, ನಾಳೆ ಮೈಸೂರಾಗಿರ್ತೀರಿ, ಏನು ಹೆಂಗಾರ ಕಾರ್ಯಕ್ರಮ ಏನು ಮಾಡ್ತೀರಿ ಹಂಗಾರ ಲಿಂಗಾನಂದ ಏನು ಹೇಳಿದ ಅದ 24 hours ನಮಗೆ ಯಾವಾಗ ನಿಜ ಇರ್ತೈತೆ ಅವಾಗ ಅಟ್ಟ ಖಾಲಿ ಇರ್ತೀವಿ ನಾವು. ಉಳಿದ ಎಲ್ಲ ಸಂದರ್ಭಗಳು ಏನಾದ್ರು ಒಂದು ಹುಡುಗಾಡ್ಬೋದು, ಕೆಲಸ ಮಾಡೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಏನೂ ಇಲ್ಲ ಅಂದ್ರೆ ಗಾಡಿಯಾಗ ಆಡ ಹಾಸ್ಕೊಂಡು ಫೋಟೋ ಕ್ಯಾಮ್ರಾದವ್ರು ಫೋಟೋದವ್ರು ಆಟಾಡ್ಬೋದು ನಾವು. ಇಷ್ಟರ ಮಟ್ಟಿಗೆ ನಮ್ಮ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಹಿಂದೆ ನಮ್ಮ ತಾಯಿ ತಂದೆ ಏನು ಒಂದು ಆಶೀರ್ವಾದ ರೂಪವಾಗಿ ನಿಂತಾರೆ. ಮತ್ತು ಇನ್ನೂ ಒಂದು ಭಾಳಷ್ಟು ವಿಚಾರಗಳನ್ನ ಇಲ್ಲಿ ಮಾತಾಡಬೇಕು. ಆದರೆ ಇನ್ನೇನು ಎಲ್ಲರಿಗೂ ಹಸಿವಾಗಿರ್ಬೋದು, ಊಟದ ಸಂದರ್ಭ ಬಡ ಎಲ್ಲರಿಗೂ ಕೆಲಸ ಮುಗಿಸ್ಕೊಂಡು ದೂರ ದೂರ ಹೋಗೋದಾರ. ಈ ಈ ಈ ಜೋಡಿಗಳು ಏನು ಸದ್ಯಕ್ಕೆ ಇಬ್ಬರಲ್ಲಿ ಕೂತಾರೆ, ನಮ್ಮ ಎಲ್ಲ ಏನು ನಮ್ಮ ಮನೆತನದ ಬಹುತೇಕ ನೌಕರದಾರೊಳಗೆ ನಾ ಭಾಳ ಜನರಿಗೆ ಹೇಳ್ಕೊತಿರ್ತೀನಿ. ನಮ್ಮ ಬದುಕಿನ ಹಲವಾರು ವಿಚಾರಗಳನ್ನ ನಾ ಭಾಳಷ್ಟು ಮಂದಿ ಜೊತೆ ಹಂಚ್ಕೊಂಡಾಗ ಅಥವಾ ದೊಡ್ಡ ಜೊತೆ ಕೂತಾಗ ಏನಾದ್ರು ಚರ್ಚೆ ಮಾಡಿದಾಗ ನಮ್ಮ ಮದುವೆ ಆದಾಗ ನಾವು ಹೆಂಗಿತ್ತು ನಮ್ದು ಪೊಸಿಷನ್ ಅಂತಂದ್ರೆ ಮಂದಿ ಮಾತಾಡ್ತಿದ್ರು, ಅವು ಮಾಸ್ತರ್, ಅಪ್ಪ ಮಾಸ್ತರ್, ಹುಡುಗಿ ಮಾಸ್ತರ್, ಹುಡುಗ ಮಾಸ್ತರ್, ಅತ್ತೆ ಮಾಸ್ತರ್, ಮಾವ ಮಾಸ್ತರ್, ಒಟ್ಟು 6 ಮಂದಿ ಮಾಸ್ತರ್, ಇವಾಗ ಭಾರಿಯಪ್ಪ ಅಂತ. ಇವತ್ತೇನ ಅಣ್ಣತಮ್ಮ ಮಾಸ್ತರ್, ಅಕ್ಕಂಗ್ಯಾರ ಮಾಸ್ತರ್, ಅವ್ರು ಏನು ತಗೊಂಡು ನಾವು ಏನೇನು ಕನ್ಯಾಗಳು ತೆಗೆದಿದ್ವಿ, ನಾವು ಯಾರ್ಯಾರನ್ನ ವರ ತೊಗೊಂಡಿಲ್ಲ, ತಂಗಿ ಗಂಡ ಅವ ಮಾಸ್ತರ್, ತಂಗಿ ಮಾಸ್ತರ್, ಇದು ಏನು ಎಲ್ಲ ನಮ್ದು ಶಿಕ್ಷಕದ ಒಂದು ಕುಟುಂಬ ಅಂತ ಐತಿ. ಭಾಳಷ್ಟು ಜನರಿಗೆ ಇನ್ನೂ ಒಂದು ವಿಚಾರ ನನ್ನ ಬಗ್ಗೆ ಒಂದ್ಸಲ ಪೇಪರ್ನಾಗ ಪ್ರಜಾವಾಣಿ ಒಂದು ಯಾವುದೋ ವಿಶೇಷ ಆಗ್ತದೆ ಬರ್ದ, ಇಟ್ಟು ಮಂದಿ ಮಾಸ್ತರ್ಗಳು ಗಂಡ ಐತಿ, ಅದನ್ನ ಎಲ್ಲರಿಗೂ 2 ಮಕ್ಕಳು, ಅದು ಒಂದು ಗಂಡು ಒಂದು ಹೆಣ್ಣು, ಎಲ್ಲರಿಗೂ ಒಂದು ಗಂಡು ಒಂದು ಹೆಣ್ಣು. ಹಿಂಗಿರುವಾಗ ಇದೆಲ್ಲ ಸುಮ್ಮನೆ ಬರಂಗಿಲ್ಲ. ಎಲ್ಲೋ ಒಂದು ನಮ್ಮ ಪೂರ್ವಜರದ್ದು ಒಂದು ಶ್ರಮದ ಫಲ ಮುಂದೆ ತಟ್ಕೊಂತ ಹೋಗುತ್ತದೆ. ನಾನು ನನ್ನ ಮಕ್ಕಳಿಗೆ ಕಲಿಸಿದಂಥ ಎಜುಕೇಶನ್ ನೀವು ಬಹಳ ಜನರಿಗೆ ಒಂದು ಹುಚ್ಚಿರ್ತೈತಿ. ನಿಮಗೆ ಅದೊಂದು ಮಾತು ಹೇಳಿ ಮುಗಿಸ್ಬಿಡ್ತಾನೆ. ನನ್ನ ಮಕ್ಕಳನ್ನ ಎಂದೂ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅಂದೇ ಇಲ್ಲ. ಇಲ್ಲದ ಕೇಳೋರು ಮಗನಿಲ್ಲದ ಎಂದೂ ಇಂಜಿನಿಯರ್ ಆಗಿ ಡಾಕ್ಟರ್ ಆಗಲಿ ಅಂತ ಹೇಳಿಲ್ಲ, ಎಂದೂ ಅವ್ರ ಸಾರಿಗೆ ನ್ಯಾಯ ಬಗೆಹರಿಸಕ್ಕೆ ಹೋಗಿಲ್ಲ, ಎಂದೂ ಎಷ್ಟು ಮಾಡಿಸ್ಬಿಟ್ಟು ನಿಮ್ಗೆ ಅಂತ ನಾ ಕೇಳಕ್ಕೆ. ನನ್ನ ಜೀವನದ ಅತ್ಯಂತ ಮಹತ್ವದ ವಿಚಾರ ಹೇಳಕತ್ತೀನಿ ನಿಮಗೆ. ಇಬ್ಬರು 2 ಮಾಸ್ಟರ್ ಡಿಗ್ರಿಗಳನ್ನು ಮಾಡಿ ಇವತ್ತು 3 ಮಾಸ್ಟರ್ ಡಿಗ್ರಿಗಳನ್ನು ಮಾಡ್ಯಾನ. ಇಬ್ಬರು TV ಚಾನಲ್ಗಳು, ಪ್ರೆಸ್ನ್ಯಾಗ, ಪತ್ರಿಕೆಯೊಳಗೆ, ಡಿಜಿಟಲ್ ವರ್ಕು, ನಮ್ಮ ಕಾಲೇಜಿನ ಲೆಕ್ಚರರು, ಇಬ್ಬರು IAS KAS ಪರೀಕ್ಷೆಗಳನ್ನು ಬರ್ತಾರೆ. ಎದ್ರ ಮೇಲೆ ಬರ್ತಾರೆ ಮತ್ತೊಬ್ಬ ತಿಳ್ಕೊಂಡ್ರೆ ನಾವು ಡ್ರಾಯಿಂಗ್ ಕೋರ್ಸಿನ ಮೇಲೆ IAS KAS ಬರೆದಂಥ ಮೊದಲನೇ ವ್ಯಕ್ತಿಗಳು ಇಬ್ಬರು ಇಂಡಿಯಾದೊಳಗೆ. ಎಲ್ಲ ಮಾತಾಡಿ ಕೊನೆಗೆ ನನ್ನ ಮಗಳಿಗೆ ನನ್ನ ಅಡ್ಮಿನಿಸ್ಟ್ರೇಟಿವ್ ಲೈನ್ಗೆ ಹೋಗ್ತೀನಿ, ನನಗೆ ಮಾಸ್ತರ್ಗೆ ಬೇಡ ಎಷ್ಟು ಒತ್ತಾಯ ಮಾಡಕ್ಕೆ TCH ಮಾಡಿಸಿವಿ ಅಂದ್ರೆ ಆ ರೊಕ್ಕ ಒಂದು ಹೊಸದಾಗಿ ಒಂದು TCH ಕಾಲೇಜ್ ಕಾಲೇಜ್ ಶುರು ಆಗೋದಕ್ಕೆ ಆಕಿದ ಗೌರ್ಮೆಂಟ್ ಸೀಟ್ ಕೊನೆಯದಕ್ಕೆ ಬಂದು ನಿಂದ್ರದಕ್ಕೆ ಹ್ಯಾಂಗೆ ಪುಕ್ಷಟೇಜ್ ಹೋಗಿ ಹೆಂಗೆ ಮಾಡ್ತಾರೆ ಹೋಗೇ ಬಿಡ್ತಾನಂತ ಹೋಗ್ಬಿಡ್ತಾನೆ. ರೊಕ್ಕ ಪೂರ್ಣ ಪ್ರಜ್ಞೆ ಹೈಸ್ಕೂಲಾಗ ಇಳಕಲಿಂದ ಬಂದು TCH ಮಾಡಿ ರಾಮ್ಪುರ ಬಂದು ಪೂರ್ಣ ಪ್ರಜ್ಞೆ TCH ಮಾಡು ಅಂದ್ರೆ ನಮಗೆ ಬಿಡುಗಡೆ ಇಲ್ಲ ಅಂದ್ರೆ ನಮಗೆ ಬಿಡುಗಲದ TCH ಅನ್ನುವಂಥ ಪದ ಎಲ್ಲರೂ ತಪ್ಪಿ ಸದ್ಯ ಮನ್ ಟೀಟ್ ಬರ್ದಾಗ ಮಾತಾಡೋದ್ರ ಅಲ್ಲ. ಆಕೆಗೆಲ್ಲ ನಾನು KS ಮಾಡ್ಬೇಕು ಮತ್ತು ಹತ್ರ KS ಬಂದು ಅದು ಇನ್ನೂ ಬೇಕಾದಷ್ಟು ಕ್ವಾಲಿಫಿಕೇಶನ್ ಅದಾವ. ಆಕೆ ಜರ್ನಲಿಸಮ್ದಾಗ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡ ಸದ್ಯ ಆಕಾಶವಾಣಿ ಒಂದು ಕೆಲಸ ಐತಿ, ಟಿವಿಯಾಗ ಟಿವಿ ಆಕಿನ ವಾಲ್ಯ ಅಂದ್ಬಿಟ್ಲ ಮಗುವಾಗ ವಾರ್ತಾ ಎಡಿಟಿಂಗ್ ಮಾಡಿ ವಾರ್ತಾ ಓದ್ತಿದ್ದೆ. ಇವೆಲ್ಲ ಸಂಗತಿಗಳನ್ನ ಈ ಮುಂದಿನ ಪೀಳಿಗೆ ಇದು MSc, ಆಕೆ MSc, ಅವ BCom, ಒಟ್ಟೆ ಈಗ ಮಂದಿ ನಮ್ಮ ಹುಡುಗರು ಹೆಂಗದ ಗೊತ್ತಾನಲ್ಲ, ಒಟ್ಟ ಯಾರು ಇಂಜಿನಿಯರ್ ಡಾಕ್ಟರ್ ಒಟ್ಟ ಯಾರು ಮಾಡ್ತಾನಲ್ಲ. ಅವ್ನು ಲಿಂಗಾನಂದ ಕಾವ್ಯನ ಕಾರ್ತಿಕ್ ಇಬ್ಬರು ಇಂಗ್ಲೀಷ್ ಒಳಗೆ BA ಮಾಡ್ತಾರತ್ತ. ಎಷ್ಟೋ ಮಂದಿಗೆ ಜಡ್ ತನಕ ಎಲ್ಲಿ ಇವತ್ತಿಗೆ ನಾ ಭಾಳ ಮಂದಿ ನೋಡಿ ಲಕ್ಷ ಮನ ಬರಿತಾನ, B.Ed ಆಗೈತೆ ಒಂದು ಲಕ್ಷ ಬೇರೆ ಬರಿತಾನೋ ಮನ ಬೇರೆ ಬರಿತಾನ. ನಾನು ಮಾಳಿಗೆ ಮೇಲೆ ಕೂತ ಫೋಟೋ ತೆಗೆದೇನ ಒಂದು ಜೂಮ್ ಮಾಡಿ ಮೊಬೈಲ್ನಾಗ, ಏನು ನಿನ್ನ ಹೆಸರು ಇಂಡಿಯಾ ಕಣ್ಣೆ ಹಂಗ ಲಕ್ಷ ಮನ ಸರ ಲಕ್ಷ ಬೇರೆ ಬರಿತಾನೋ ಮನ ಬೇರೆ ಬರಿತಾನೋ B.Ed ಆಗೈತೆ ಒಂದು ಸಾಕಪ್ಪ. ನೀನು ಮಾಸ್ತರ್, ನೀನ ಮಾಸ್ತರ್ ಆಗಿ ಇನ್ನು ಹುಡುಗರಿಗೆ ಇವೆರಡು ಅಕ್ಷರ ಒಂದೊಂದು ಅಕ್ಷರ ಬೇರೆ ಬೇರೆ ಮಾಡ್ತೀನಿ ಪರಿಸ್ಥಿತಿ ಇವತ್ತು ಎಜುಕೇಶನ್ ಸಿಸ್ಟಮ್ನಲ್ಲಿ. ಮುಂದೆ ಇನ್ನೊಬ್ಬ ಕುವೆಂಪು ಹುಟ್ಟಲ್ಲ, ಇನ್ನೊಬ್ಬ ರಾಜ್ಕುಮಾರ್ ಹುಟ್ಟಲ್ಲ, ಮಕ್ಕಳನ್ನಲ್ಲೇ ಚೂಟ್ ಬಿಡ್ತಾರೆ. ಅದಟ್ಟ ಏನದು ಮುಂದೆ ಹಾಡ ಹಾಡ್ತಿರ್ತಾರೆ, ಕತ್ತಿಸ್ಕೊಂಡು ಬಿಡ್ತಾರೆ.
ಡ್ರಾಯಿಂಗ್ ತೆಗೆದಿದ್ರೆ ಕತ್ತರಿಸ್ಬೋದು. ಈ ಥರದ ಪೇರೆಂಟ್ಸ್ ಭಾಳ ಜನ ಅದ. ಅದಕ್ಕೆ ಭಾಳ ಸಂದರ್ಭದಾಗ ಇದನ್ನು ಬರೀ ಭಾಷಣ ಆಕೈತಿ, ಭಾಷಣ ಆಗಿ ಪ್ರಯೋಜನ ಇಲ್ಲ. ಒಬ್ಬರಲ್ಲಿ ಅದನ್ನು ಪಾಲನೆ ಮಾಡೋದು. ನಿಮ್ಮ ಮಕ್ಕಳು ಏನು ಮಾಡ್ಯಾರ ಬರೀ ಅಂತ ಇವೆಲ್ಲ ಕಾಲಕ್ಕೆ ತಕ್ಕಂಗೆ ಎಷ್ಟೆಷ್ಟು ಬದಲಾವಣೆ ಆಗ್ತಾವಲ್ಲ, ಮನುಷ್ಯನ ಸ್ಥಿತಿಗತಿಗಳು ಅದು ಬದಲಾವಣೆ ಆಗೋತ ಬಿಡ್ತಾವೆ. ನಾ ಭಾಳ ಜನರಿಗೆ ಹೇಳಿನಿ, 50 ವರ್ಷದ ಮ್ಯಾಲಿನವ್ರು ನಾವೇನಿದೀವಲ್ಲ ನಾವ ಲಾಸ್ಟ್ ಎಲ್ಲ ನಮ್ಮನೆ ಬದುಕಿದ್ವಿ. ನಾವು ನಡ್ಕೋತ ಅಡ್ಡಾಡಿದ್ವಿ, ಸೈಕಲ್ ಮಾಡಿ ಅಡ್ಡಾಡಿದ್ವಿ, ಸೈಕಲ್ ಮಾಡಿಡಿದ್ವಿ, ಕಾರ್ನಾಗ. ಈಗಿನ ಮಂದಿ ಹಂಗಲ್ಲ, ಒಮ್ಮೆ ಡೈರೆಕ್ಟ್ AC ರೂಮ್ನಾಗ AC ಕಾರ್ನಾಗ ಪಟ್ಟ ಕುಂದಿರ್ತಾವ. 25-30 ವರ್ಷ ಸತ್ತ ಇದು ಅದೇ ಸತ್ತ ಏನೇನು ಇಲ್ಲ ಒಟ್ಟ. ಆಮೇಲೆ ಯಾವ ಶಕ್ತಿಗಳು ಒಳಗೆ ಬರಲಿಲ್ಲ. ನಮ್ಮ ದೊಡ್ಡವ ಹಾಲು ಹಿಂಡುತ್ತಿದ್ದು ಹಸಿ ಹಾಲು ಒಂದು ಚಳಿಗೆ ಗಂಟೆ ಸುಮ್ಮನೆ ಹಿಂಡಿದ್ಕೊಂಡು ಹಂಗೆ ತೊಗೊಂಡು ಕೊಡ್ಬಿಡ್ತೀವಿ. ಒಂದು ಪ್ಲೇಟ್ ಬಂದಂಗೆ ಬರ್ತೈತೆ ಕೆನಿ, ಮೊಸರು ಕಡಿಗಿಂತ ಮೊದಲು ಕಡೆ ಹಂಗೆ ಕೆನಿ ಹಂಗೆ ತೊಗೊಂಡು ರೊಟ್ಟಿ ಹಾಕೊಂಡು ಕಾರ್ಪುಡಿ ಹಾಕೊಂಡು ಹಾಕಿ ಇರೋ ರೊಟ್ಟಿ ತಿಂದು ಎಲ್ಲಿ ಹೋದ ಕೆನಿ ಅಂತಿಲ್ಲ. ನಾವು ಮೊಸರು ಹಿಂಗೆ ಮಾಡ್ಬೇಕಾದ್ರೆ ಮೊಸರು ಇಲ್ಲ, ಕೆನಿ ಇಲ್ಲ, ಬ್ಯಾಂಡಿ ಎಲ್ಲಿ ಹೋಗ್ತು ಏನು ಎಲ್ಲ ಸುಡು ಮಾಡೇ ತಿನ್ನೋದು. ಬೆಲ್ಲ ಸಕ್ರೆ ಡಬ್ಬಿ ಮೇಲೆ ಡಬ್ಬಿ ರೈತ ಮ್ಯಾಲಿನ ತಗೊಂಡು ತಿಂದ್ರು. ಇವತ್ತು ಕಿಶಾಗ ನನಗೆ ಒಂದು 10,000 ಗಂಟೆ ಇರ್ತಾವೆ. ನಾನು ಯಾವ ಸ್ವೀಟ್ ಮಾಡಿನಾಗೂ ಹೋಗುವಂಗಿಲ್ಲ, ಯಾವ ಸ್ವೀಟ್ ಕಣ್ಣಿಲೆ ನೋಡುವಂಗಿಲ್ಲ. ಕಾರಣ ಏನು ಅಂತಂದ್ರೆ ಅದು ಭಾಳ ಭಾಳ ಕಷ್ಟಪಟ್ಟು ಭಾಳ ಏನು ಭಯಂಕರ ತಲೆ ಕಟ್ಕೊಂಡು ಮ್ಯಾಲೆ ಬಂದ್ಬಿಟ್ಟು ಹಂಗಾಗಿ ಅದೊಂದು ಅದು ಇರೋದೈತೆ. ಅದು ಬಹುಶಃ ಎಲ್ಲರಿಗೂ ಇರ್ತೈತಿ. ಆಕ್ಸಿಡೆಂಟ್ ಆದಾಗ ಗೊತ್ತಾಗ್ತೈತೆ. ಅದು ಇದಾನೆ ಹೇಳ್ತಾನೆ. ಭಾಳ ಮಂದಿಗೆ ಒಬ್ಬಗೆ ಆಕ್ಸಿಡೆಂಟ್ ಆದ್ಮೇಲೆ 400 ಇರ್ತಾವ. ನಾನು ಶುಗರ್ ಎಲ್ಲ ತಂದಿರ್ತಿದ್ದಾವೆ 400. ಏನು ಮಾಡಿದ್ರು ಕಡಿಮೆ ಮೇಲೆ ನಾವು 3-4 ಅಡ್ಮಿಟ್ ಆಗಿಲ್ಲ, ಸ್ವಲ್ಪ ಲೆವೆಲ್ ತಂದು ಆಪರೇಷನ್ ಮಾಡಿದ್ರು ನಾವು. ಇಂಥ ಸಾಮಾಜಿಕ ಮತ್ತು ಕೌಟುಂಬಿಕ ಎರಡೂ ವಿಚಾರಗಳನ್ನು ನಾವಿಲ್ಲಿ ಹಂಚ್ಕೊಳ್ಳೋದಕ್ಕೆ ನಾವೆಲ್ಲ ಸೇರಿದ್ದೀವಿ. ಭಾಳ ಆತ್ಮೀಯವಾದಂಥ ಜನ ಅಥವಾ ನಮ್ಮ ಸಂಬಂಧಿಕರು ಎಲ್ಲ ಸ್ನೇಹಿತರು ಇವೆಲ್ಲ ಇಲ್ಲಿ ಸೇರಿದ್ವಿ. ಇಂಥದ್ದೇ ಭಾಳಷ್ಟು ವಿಚಾರಗಳು ನಾವು ಪ್ರತಿ ವರ್ಷ ನಮ್ಮ ತಂದೆ ತಾಯಿಗಳ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರ್ತೀವಿ. ಈ ವರ್ಷ ಕೋವಿಡ್ ಸಲುವಾಗಿ ನಾವು ಮಾಡಲಿಲ್ಲ, ಹೋದ ವರ್ಷನೂ ಮಾಡೋಕ್ಕಾಗಲಿಲ್ಲ. ಅದನ್ನು ಮುಂದಿನ ದಿನಮಾನಗಳಲ್ಲಿ ಮತ್ತುತ್ತಮವಾದಂಥ ರೀತಿಯಲ್ಲಿ ಮಾಡೋಣ ಅನ್ನುವಂಥ ಮತನ್ನು ವ್ಯಕ್ತಪಡಿಸ್ತಾ माङ्गल्यं तन्तुनानेन मम जीवन हेतुना कण्ठे बध्नामि शुभगे त्वं जीव शरदां शतम् माङ्गल्यं तन्तु